ಇನ್ನು ಮೂಳೆಗಳು ಮತ್ತು ಎಲುಬುಗಳು ಅಂತ ಬಂದಾಗ ಮೊದಲಿನಿಂದಲೂ ನಾವು ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋವಂಥದ್ದಿದ್ರೆ ಏನು ಮಾಡಬೇಕು ಸರ್? ಆ್ಯಸ್ ಎ ಡಾಕ್ಟರ್ ಆಗಿ ನೀವು ಸಾವಿರಾರು ಪೇಷಂಟ್ಗಳನ್ನು ನೋಡಿರ್ತೀರ. ಸೊ ಹಾಗಾಗಿ ನಮ್ಮ ಮೂಳೆಗಳ ಆರೋಗ್ಯ, ಎಲುಬು ಕೀಳುಗಳ ಆರೋಗ್ಯ ಯಾವತ್ತಿದ್ರೂ ಆರೋಗ್ಯವಾಗಿ ಇರಬೇಕು ಅಂದರೆ ಏನು ಒಂದಷ್ಟು ಸಜೆಷನ್ನ ನಮ್ಮ ವೀಕ್ಷಕರಿಗೆ ಕೊಡ್ತೀವಿ? ಫಸ್ಟು ಒಳ್ಳೆ ನ್ಯೂಟ್ರಿಷನ್ ತೊಗೊಳ್ಬೇಕು, ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಸಪ್ಲಿಮೆಂಟ್, ನ್ಯೂಟ್ರಿಷನ್ ಅಂದರೆ ಒಳ್ಳೆ ಊಟ, ಆಹಾರ, ಹಣ್ಣು, ಹಂಪ್ಲ. ಈಗ ನಾನ್ ವೆಜ್ ತಿನ್ನೋಕ್ಕಿಂತ ತಿನ್ಬೋದು. ಕೊಬ್ಬಿನಂಶ ಸ್ವಲ್ಪ ಕಡಿಮೆ ಮಾಡಬೇಕು. ಓಕೆ, ಸ್ವೀಟು ಕಡಿಮೆ ಮಾಡಬೇಕು, ಅದರಿಂದ ದೇಹ ತೂಕ ಕಡಿಮೆ ಆಗುತ್ತೆ. ಆಮೇಲೆ ವ್ಯಾಯಾಮ, ದಿನನಿತ್ಯ ವ್ಯಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸ್ವಲ್ಪ ಆರ್ಥೈಟಿಸು ಗ್ರೇಡ್ 2 ಬಂದಾಗ ಸ್ವಲ್ಪ ದೇಹ ತೂಕ ದಪ್ಪ ಇದ್ದರೆ ನಾನು ಅಡ್ವೈಸ್ ಮಾಡೋದು ಅವ್ರಿಗೆ ಓಡಲಿಕ್ಕಿಲ್ಲ, ಬ್ರಿಸ್ಕ್ ವಾಕ್ ಅಂತ ಮಾಡ್ಬೋದು. ಸೊ 4ನೇದು, ಈ ವ್ಯಾಯಾಮ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ಏನೇ ತಿಂತಿರಲ್ಲ ಅದನ್ನು ದೇಹ ಅಬ್ಸರ್ವ್ ಆಗುತ್ತೆ. ಆಗ ಎಲ್ಲಿ ಬೇಕೋ ಅಲ್ಲಿಗೆ ಈಗ ನ್ಯೂಟ್ರಿಷನ್ ಹೋಗುತ್ತೆ. ಈಗ ವೈಟಮಿನ್ ಡಿ ತೊಗೊಳ್ತೀರಿ, ಕ್ಯಾಲ್ಶಿಯಮ್ ತೊಗೊಳ್ತೀರಿ, ಆಮೇಲೆ ಪ್ರೋಟೀನ್ ತೊಗೊಳ್ತೀರಿ. ಸೊ ಇದೆಲ್ಲ ತೊಗೊಂಡಾಗ ಏನಾಗುತ್ತೆ, ನೀವು ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಅಲ್ಲಿಗೆ ಹೋಗೋದು. ನೀವು ಸುಮ್ಮನೆ ತಿಂದ್ಬಿಟ್ಟು ಎಲ್ಲ ನಾನು ಒಳ್ಳೆ ತಿಂತಿದ್ದೀನಿ ಅಂದರೆ ಆಗೋದಿಲ್ಲ. ಸೊ ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಎಲ್ಲಿ ಬೇಕೋ ಅಲ್ಲಿಗೆ ರಕ್ತನಾಳದಿಂದ ಹೋಗುತ್ತೆ. ಅದೇ ಇಂಪಾರ್ಟೆಂಟ್. ಸರ್, ಇನ್ನು ದೈಹಿಕ ವ್ಯಾಯಾಮ ಅನ್ನೋದು ಬಹಳನೇ ಮುಖ್ಯ ಅಂತ ತುಂಬ ಮುಖ್ಯ ಹೇಳ್ತಾರೆ. ಸೊ ಹಾಗಾಗಿ ಈ ಮಂಡಿ ನೋವಿದ್ದವರು ಈ ವ್ಯಾಯಾಮಗಳನ್ನು ಮಾಡಬಹುದಾ ಅಥವಾ ಬ್ರಿಸ್ಕ್ ವಾಕನ್ನು ಮಾಡ್ಬೋದು? ಈಗಿನ ಕಾಲದಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಚೇರ್ ಮೇಲೆ ಕೂತ್ಕೊಂಡು ಏನಂದರೆ, ಚೇರ್ ಮೇಲೆ ಕೂತ್ಕೊಂಡು ಎದ್ದೊಳ್ಳೋದು, ಕೂತ್ಕೊಂಡೇ ಎಕ್ಸಸೈಸ್ ಮಾಡೋದು, ಓಡಾಡೋಕ್ಕಾಗದೇ ಇರೋರು ಅದನ್ನು ಮಾಡ್ಬೋದು. ಅದೇನು ನಾವೇನು ದಿನ ಓಡಾಡಬೇಕು ಅಂತಿಲ್ಲ, ಕೂತ್ಕೊಂಡೆ ಕಾಲು ಅಲ್ಲಾಡಿಸೋದು, ಮಂಡಿ ಮರ್ಚೋದು, ಅದೆಲ್ಲ ಮಾಡಿದ್ರೂ ಇಂಪ್ರೂವ್ ಆಗುತ್ತೆ. ಅಂದರೆ ಇದು ವಯಸ್ಸಾದವ್ರಿಗೆ ಹೇಳ್ತಿರೋದು ನಾನು. ಯಂಗ್ಸ್ಟರ್ಸ್ ಎಲ್ಲ ಮಾಡ್ಬೋದು, ಬಟ್ ವಯಸ್ಸಾದವ್ರಿಗೆ ಇದು ಮಾಡಿಕೊಂಡ್ರೂ ಉತ್ತಮ ಆಗುತ್ತೆ. ಓಕೆ ಓಕೆ. ಸೊ ಇದಕ್ಕೆ ಆ್ಯಡ್ ಮಾಡೋದಾದರೆ ಸರ್, ಇವತ್ತಿನ ಕಾಲದಲ್ಲಿ ಟ್ರೆಂಡಿಂಗ್ ಅಂತಿದೆಯಲ್ಲ, ಅಂದರೆ ಆಪ್ರೇಷನ್ ಇಲ್ಲೇ ನಿಮ್ಮ ಒಂದು ಮಂಡಿ ನೋವನ್ನು ನೀವು ಬರೀ ಇಂಜೆಕ್ಷನ್ ಮೂಲಕ ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ, ಸೂಕ್ತ, ಮತ್ತು ನೀವೇ ಇದ್ರ ಬಗ್ಗೆ ಏನು ಅಭಿಪ್ರಾಯ ಪಡ್ತೀರಿ ಸರ್? ನಾನು ಹೇಳಿದ್ನಲ್ಲ, ಸ್ಟೇಜ್ 2, 3 ಇದ್ದರೆ ಮಾತ್ರ ಮಾಡಿಸ್ಕೊಂಡ್ರೆ ಉತ್ತಮವಾಗುತ್ತೆ. ಆಗಬಹುದು, ಅದನ್ನು ಹೇಳ್ತೀನಿ, ಆಗಬಹುದು. 2 ವರ್ಷ 3 ವರ್ಷ ಇನ್ನೂ ಚೆನ್ನಾಗಾಗ್ಬೋದು. ಸೊ ಒಂದು. 2ನೇದು, ದೇಹ ತೂಕ ಇದ್ದರೆ ಕಡಿಮೆ ಮಾಡಿಕೊಳ್ಳೇಬೇಕು. ಅದರಲ್ಲಿ ನೀವು ಅದರ ಇಂಜೆಕ್ಷನ್ ಕೊಡಿದ ತಕ್ಷಣ ಕಡಿಮೆ ಆಗೋದಿಲ್ಲ. ಇನ್ನು ರಿಸರ್ಚಲ್ಲಿ ನಡೀತಾ ಇದೆ ಇದು. ಈ ಸ್ಟೆಮ್ ಸೆಲ್ ಆಗಲಿ, PRP ಆಗಲಿ, ಇನ್ನು ತುಂಬ ಒಳ್ಳೆ, ಇನ್ನು ನ್ಯೂವರ್ ಥಿಂಗ್ಸ್ ದೇ ವಾಂಟ್ ಟು ಆ್ಯಡ್ ಇನ್ ಟು ದಟ್. ಅದು ಬಂದರೆ ಇನ್ನೂ ಒಳ್ಳೆ. ಬಟ್ ವೈದ್ಯರ ಸಲಹೆ ಇಲ್ಲದೆ ಇದನ್ನು ಯಾವುದನ್ನು ಮಾಡಬಾರ್ದು ಅನ್ನುವಂಥದ್ದಲ್ವ ಸರ್? ಇಲ್ಲ, ಮಾಡ್ಬೋದು. ನಾನು ಮಾಡಬೇಡ ಅಂತ ಹೇಳ್ತಿಲ್ಲ, ಮಾಡ್ಬೋದು. ನಾವೇ ಮಾಡ್ತೀವಲ್ಲ. ಸೊ ಸಮ್ ಪೇಷಂಟ್ಸ್ ದೇ ಡೂ ಗುಡ್. ನಾನು ಇವಾಗ 100 ಜನಕ್ಕೆ ಮಾಡಿದರೆ 50-60 ಜನ ಚೆನ್ನಾಗೇ ಇದ್ದಾರೆ. ಸೊ ದೇ ಆರ್ ಹ್ಯಾಪಿ ವಿತ್ ವಾಟ್ ಎವರ್ ದೇ ಹ್ಯಾವ್ ಟೇಕನ್. ಇನ್ನು 30-40 ಜನ ದೇ ಮೈಟ್ ಪ್ರೋಗ್ರೆಸ್ ಆ್ಯಂಡ್ ಕೃತಕ ಕೆಲವು ಜೋಡಣೆ ಬೇಕಾಗ್ಬೋದು. ಅವಾಗ ಅದು ಸ್ಟೇಜ್ 4 ಹೋದಾಗ ಮಾತ್ರ. ಹೌದು, ಮಾಡಿಸ್ಕೊಂಡ್ರೆ ಬೆಟರು. 3ಯಲ್ಲೂ ಸಮ್ಟೈಮ್ಸ್ ಮಾಡ್ತೀವಿ, ತುಂಬ ನೋವಿದ್ದು ಓಡಾಡೋಕ್ಕಾಗದೆ. ಈಗ ರೊಮಟೈಡ್ ಅಂತ ಹೇಳಿದ್ರು ಮೊದಲು. ಸೊ ಅಂಥದ್ರಲ್ಲಿ ಏನಾಗುತ್ತೆ, ಕಾರ್ಟಿಲೇಜ್ ಅಂತಿರುತ್ತೆ, ಅದೆಲ್ಲ ವೇರ್ ಆ್ಯಂಡ್ ಟೇರ್ ಆಗಿಬಿಟ್ಟು ಒಂದಕ್ಕೊಂದು ಘರ್ಷಣೆ ಆಗಿ ಅದಕ್ಕೆ ಬೋನ್ ಆನ್ ಬೋನ್ ಅಂತ ಹೇಳ್ತೀವಿ. ಆವಾಗ ಮಾಡಿಸ್ಕೊಂಡ್ರೆ ಉತ್ತಮ. ಸರ್, ಇನ್ನು ಈ ಮೂಳೆ ಸವೆತ ಅನ್ನೋದು ಹೆಣ್ಣು ಮಕ್ಕಳಲ್ಲಿ, ಅದರಲ್ಲೂ ಸ್ವಲ್ಪ ಏಜ್ ಆಗ್ತಿದೆ ಹೆಣ್ಮಕ್ಳಿಗೆ ಅಂದಾಗ ಯಾಕೆ ಕಾಡುತ್ತೆ ಕಂಪೇರ್ ಟು ಜೆಂಟ್ಸ್ ಅಂತ? ಯಾಕಂತಂದರೆ, ಒಂದು 40 ನಂತರ ಲೇಡೀಸಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಒಂದು ಪ್ರೀ ಮೆನೋಪಾಸ್, ಪೋಸ್ಟ್ ಮೆನೋಪಾಸ್, ಅಂದರೆ ಅವ್ರಿಗೆ ಪೀರಿಯಡ್ಸು ಕಡಿಮೆ ಆದಾಗ ಹಾರ್ಮೋನಲ್ ಚೇಂಜ್ ಆಗಿ ದೇಹ ತೂಕ ದಪ್ಪ ಆಗಲಿಕ್ಕೆ ಶುರುವಾಗ್ತದೆ ದೇಹ, ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದರಿಂದ ಏನಾಗುತ್ತೆ, ಇಂಡೈರೆಕ್ಟ್ಲಿ ಆಸ್ಟೋಪೊರೋಸಿಸ್ ಅಂತ ಹೇಳ್ತೀವಿ, ಅಂದರೆ ಮೂಳೆ ಸಾಫ್ಟ್ನೆಸ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತದು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಅರ್ಲಿ ಆರ್ಥೈಟಿಸ್ ಬರೋ ಚಾನ್ಸಸ್ಸು ಜಾಸ್ತಿ. ಹೌದೌದು. ಒಂದು ಆಸ್ಟೋಪೊರೋಸಿಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಕಾಸ್ ಫಾರ್, ಬಿಕಾಸ್ ಅವ್ರ ದೇಹ ತೂಕ ಇಮಿಡಿಯೇಟ್ ಜಾಸ್ತಿ ಆಗಿಬಿಡ್ತಾರೆ ಆಮೇಲೆ. ಆಮೇಲೆ ಇನ್ನೊಂದು 2ನೇದು ತುಂಬ ಇಂಪಾರ್ಟೆಂಟು, ಸ್ಟ್ರೆಸ್. ಈ ಪೋಸ್ಟ್ ಮೆನೋಪಾಸ್ ಆದಾಗ, ಪೀರಿಯಡ್ಸ್ ಆದಮೇಲೆ ಸಡನ್ಲಿ ಅವ್ರು ಸ್ವಲ್ಪ ಡಿಪ್ರೆಷನ್ನು, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದು ಅವರಿಂದಲ್ಲ, ಅದು ದೇಹದ ಹಾರ್ಮೋನಿಂದ ಆಗುತ್ತೆ ಹೊರತು ವೈಯಕ್ತಿಕವಾಗಿ ಅಯ್ಯೋ ಯಾಕೆ ಡಿಪ್ರೆಸ್ ಆಗಿದ್ದಾರೆ ಇಲ್ಲ. ನಾರ್ಮಲಿ ಹಾರ್ಮೋನ್ಸಿಂದ ಕಡಿಮೆ ಈ ಥರ ದಪ್ಪ ಆಗೋ ಲಕ್ಷಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ಈ ಎಕ್ಸಸೈಸಿಂದ, ವ್ಯಾಯಾಮದಿಂದ ಏನಾಗುತ್ತೆ ಅಂದರೆ ನಿಮ್ಮದು ಖುಷಿ ಹಾರ್ಮೋನ್, ನಾನು ಹೇಳೋದು ಅವರಿಗೆ ಖುಷಿ ಹಾರ್ಮೋನ್, ಅವ್ರಿಗೆ ಅರ್ಥ ಆಗೋದಿಲ್ಲ. ಹ್ಯಾಪಿ ಹಾರ್ಮೋನ್ಸ್ ಹೇಳ್ತೀವಿ, ಖುಷಿ ಹಾರ್ಮೋನ್ ಏನಂತಂದರೆ ಈಗ ಎಂಡೋರ್ಫಿನ್ ಆಗ್ಬೋದು,
ಸೆರೋಟಿನಿನ್ ಆಗ್ಬೋದು, ಡೋಪಮಿನ್, ಇದೆಲ್ಲ ರಿಲೀಸ್ ಆದ ದೇಹ ತೂಕದಲ್ಲಿ ನೀವು ಖುಷಿಯಾಗಿರ್ತೀರಿ. ಆಗೇನಾಗುತ್ತೆ, ಈ ಒತ್ತಡ, ಮಂಡಿ ನೋವು ಅವೆಲ್ಲ ಕಡಿಮೆ ಆಗೋಗುತ್ತೆ. ಈಗ ಒಂದೊಂದು ಸತಿ ಜನಕ್ಕೆ ಹೇಳ್ತೀನಿ ನಾನು, ಲೇಡೀಸಿಗೆ, ನಿಮಗೆ ತುಂಬ ಯೋಚನೆ ಮಾಡ್ತಿದ್ದೀರಿ, ಒಂದು ದಿನ ನೀವು ಯಾವುದೋ ನೀವು ದೇವಸ್ಥಾನಕ್ಕೆ ಹೋಗಬೇಕು, ನಿಮ್ಮ ಸ್ವಂತ ಊರಿಗೆ ಹೋಗ್ಬೇಕು ಅಂದಾಗ ನೋಡಿ, ಅವತ್ತು ನಿಮ್ಗೆ ಯಾವ ಪೇಯ್ನೂ ಇರೋದಿಲ್ಲ. ಯಾಕಂದರೆ ಅವರ ಹಾರ್ಮೋನ್ಸಲ್ಲಿ ಈ ಹ್ಯಾಪಿ ಹಾರ್ಮೋನ್ಸ್ ಹೇಳ್ತೀನಿ, ಖುಷಿ ಹಾರ್ಮೋನ್, ಇಟ್ ವಿಲ್ ಬಿ ರಿಲೀಸ್ಡ್ ಆಟೋಮೆಟಿಕಲಿ ಎಲ್ಲ. ಬಟ್ ವಾಪಸ್ ಬರಬೇಕಾದ್ರೆ ಕೇಳಿ ಅವರಿಗೆ, ನೋವು ತಿರ್ಗಾ ಶುರು ಆಯಿತು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸಸೈಸು, ವ್ಯಾಯಾಮ ಮಾಡಿದರೆ ಮಾತ್ರ ಉತ್ತಮ ಆಗುತ್ತೆ. ದಿಸ್ ಈಸ್ ಮೈ ಸಿನ್ಸಿಯರ್ ಅಡ್ವೈಸ್ ಫಾರ್ ಎನಿ ಪೇಷಂಟ್ಸ್ ಫ್ರಮ್ ಚಿಲ್ಡ್ರನ್ ಟು ಅಡಲ್ಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್. ಓಕೆ ಸರ್. ಸರ್, ಇನ್ನು ಸ್ಪೋರ್ಟ್ಸಲ್ಲಿ ಇರೋರಿಗೆ, ಅಥ್ಲೆಟಿಕ್ಸ್ಗೆ ಬಹಳ ಬೇಗ ಈ ಎಲುಬುಗಳು ಸವೆಯುವಂಥದ್ದು ಏನಾದ್ರು ಆಗುತ್ತಾ ಆ ಕಾರಣ? ಆಗುತ್ತೆ. ಅಂದರೆ ಯಾರು ಇವಾಗ ಜಂಪಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತಾರೆ ನೋಡಿ, ಅವ್ರಿಗೇನಾಗುತ್ತೆ ಅಂದರೆ ಅವಾಗವಾಗ ಇಂಜುರಿ ಆಗುತ್ತೆ, ಮಂಡಿ ಮೇಲಾಗಲಿ ಆ್ಯಂಕಲ್ ಆಗಲಿ. ಅವಾಗೇನಾಗುತ್ತೆ, ಕಾರ್ಟಿಲೇಜ್ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಒಂದು ಸತಿ ಮಂಡಿ ಮೇಲೆ ಕಾರ್ಟಿಲೇಜು ವೇರ್ ಆ್ಯಂಡ್ ಟೇರು ಅದೇನೋ ಆದಾಗ ಒಳಗಡೆ ನಾರ್ಮಲ್ ಫಿಸಿಯಾಲಜಿ ಇರೋದಿಲ್ಲ. ಆಗ ಅವರಿಗೆ ಅರ್ಲಿ ಆರ್ಥೈಟಿಸ್ ಬರೋ ಚಾನ್ಸಸ್, ಲಕ್ಷಣಗಳು ಜಾಸ್ತಿ ಆಗುತ್ತೆ. ಓಕೆ ಓಕೆ. ಇನ್ನು ಡಾನ್ಸ್ ಫೀಲ್ಡಲ್ಲಿ ಇದ್ದವ್ರಿಗೂ ಕೂಡ ಸೇಮ್ ಅದೇ ರೀತಿ ಆಗ್ಬೋದು? ಹೌದು, ಆಗಬಹುದು. ಓಕೆ. ಹೆಚ್ಚಿನ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದಾಗ ಈ ಥರ ಆಗುತ್ತೆ ಅಂತ. ಅಂದರೆ ನಾನು ಹೇಳಿದ್ನಲ್ಲ, ಇಫ್ ದೇ ಮೇಂಟೈನ್, ಅಂದರೆ ದೇಹ ತೂಕ ಮೇಂಟೈನ್ ಮಾಡಿದ್ರೆ ಏನಾಗೋದಿಲ್ಲ. ಆಗೋದಿಲ್ಲ. ಓಕೆ. ಸೊ ದಟ್ ಡಸಂಟ್ ಮೀನ್ ದಟ್ ಅಯ್ಯೋ ಡ್ಯಾನ್ಸ್ಲೇ ಮಾಡಬಾರ್ದು ಅಂತ. ಡ್ಯಾನ್ಸ್ ಮಾಡಿದ್ರೆ ಒಳ್ಳೆಯದೇ, ಬಟ್ ಓನ್ಲಿ ಥಿಂಗ್ ತೂಕ ಜಾಸ್ತಿ ಮಾಡಬಾರ್ದು. ಪ್ರಾಪರ್ ಡಯಟ್ ತುಂಬ ಇಂಪಾರ್ಟೆಂಟ್. ಓಕೆ ಸರ್. ಓಕೆ. ನ್ಯೂಟ್ರಿಷನಲ್ ಡಯಟ್, ಪ್ರಾಪರ್ ಡಯಟ್. ಈಗ ನಾನು ಹೇಳಿದ್ನಲ್ಲ, ಪಿಜ್ಜಾ ತಿನ್ಕೊಳ್ಳೋದು, ಪೆಪ್ಸಿ, ಕೋಕೋ ಕೋಲಾ ಅದೆಲ್ಲ ಸ್ಟಾಪ್ ಮಾಡಬೇಕು. ನೋ ಶುಗರಿ ಐಟಮ್ಸ್. ಏನು ಇವಾಗ ಎಳ್ನೀರು ತೊಗೊಳ್ಬೋದು, ಈ ಥರ. ಅದೇ ಪ್ರಶ್ನೆ ಕೇಳೋಕೆ ಬಂದೆ. ಎಲುಬು ಮತ್ತು ಮೂಳೆಗಳ ಒಂದು ಸ್ವಾಸ್ಥ್ಯಕ್ಕೆ ಯಾವ ಆಹಾರ ಪದಾರ್ಥಗಳನ್ನು ನೀವು ಸಜೆಸ್ಟ್? ನಾನು ಹೇಳೋದು ಎಲ್ಲ ವೆಜಿಟೇಬಲ್ಸ್ ತಿನ್ಬೋದು. ಎರಡನೇದು ಇವಾಗ ಮಾಂಸಾಹಾರಿಗಳಾದರೆ ಅದನ್ನು ತಿನ್ಬೋದು, ಮಿತವಾಗಿ ತಿನ್ನಬೇಕು. ಎಣ್ಣೆ ಪದಾರ್ಥ ಕಡಿಮೆ ಮಾಡಬೇಕು. ಆಮೇಲೆ ಮೀನು ತುಂಬ ಒಳ್ಳೆಯದು, ಸೊ ಅದನ್ನು ತೊಗೊಳ್ಬೋದು. ಮೊಟ್ಟೆ ತಿನ್ಬೋದು. ಪ್ರೋಟೀನ್ಸ್, ನಮಗೆ ಸ್ವಲ್ಪ ದೇಹಕ್ಕೆ ಪ್ರೋಟೀನ್ಸ್ ಬೇಕು. ವಯಸ್ಸಾಗ್ತಾ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗಬೇಕು. ಬಟ್ ನಾನು ಒಂದೇ ಒಂದು ಐ ಡಿಸಗ್ರಿ ಇಸ್ ದಟ್, ಈಗ ಎಷ್ಟೋ ಜನ ಇವಾಗ ವ್ಯಾಯಾಮ ಶಾಲೆಗೆ ಹೋಗ್ತಾರೆ, ಅಲ್ಲಿ ಏನಾಗುತ್ತೆ ಅಂದರೆ ಪ್ರೋಟೀನ್ ಪೌಡ್ರ್ ಕೊಟ್ಬಿಡ್ತಾರೆ ಅವರು, ಯಾರು ಇನ್ಸ್ಟ್ರಕ್ಟರ್ಸ್. ಬಿಕಾಸ್ ದೇ ವಾಂಟ್ ಟು ಡೂ ಬಿಸ್ನೆಸ್, ದೇ ವಾಂಟ್ ಟು ಶೋ ಇಸ್ ಬಾಡಿ ಇಸ್ ಎಷ್ಟು ತುಂಬ ಮಸಲ್ ಚೆನ್ನಾಗಿ ಬಂದಿದೆ ಅಂತ. ನಾನು ಅದು ಖಂಡಿತವಾಗಿ ಖಂಡಿಸ್ತೇನೆ. ಯಾಕಂತಂದರೆ ಈ ಪ್ರೋಟೀನ್ ಪೌಡರ್ಗೆ ಅನಬಾಲಿಕ್ ಸ್ಟೀರಾಯ್ಡ್ ಅಂತ ಹೇಳ್ತೀವಿ, ಅದನ್ನು ಒಳಗಡೆ ಅದರೊಳಗೆ ಮಿಕ್ಸ್ ಮಾಡಿರ್ತಾರೆ. ಮೋಸ್ಟ್ಲಿ ದೇ ವಿಲ್ ಡೂ ದಟ್. ಯಾಕಂದರೆ ನೀವು ಯಾವತ್ತು ಪ್ರೋಟೀನ್ ಪೌಡರ್ ತಿಂತೀರಲ್ಲ ಅವತ್ತು ಮಾತ್ರ ಎಕ್ಸಸೈಸ್ ಮಾಡಿ. ಯಾವತ್ತು ತಿನ್ನೋದಿಲ್ಲ, ಇಟ್ ಬಿಕಮ್ಸ್ ಲೈಕ್ ಅಡಿಕ್ಷನ್. ಯಾವತ್ತು ತಿನ್ನೋದಿಲ್ಲ, ನೀವು ಅಷ್ಟೊಂದು ಎಕ್ಸಸೈಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಮೂಡ್ ಬರೋದಿಲ್ಲ. ಸೊ ಅದರಿಂದ ಈ ವೇ ಪ್ರೋಟೀನ್ಸ್ ಅಂತ ಹೇಳ್ತಿರಲ್ಲ, ನಾನು ಐ ಡೋಂಟ್ ಅಡ್ವೈಸ್ ಎನಿ ಪೇಷಂಟ್. ಬಿಕಾಸ್ ಮೆಡಿಕೇಟೆಡ್ ಪ್ರೋಟೀನ್ಸ್ ಅಂತ ಬರೋದು ನಮಗೆ ವಯಸ್ಸಾದ್ಮೇಲೆ ನಾವು ಕೊಡ್ತೇವೆ. ನಮ್ಮದು ಇದರಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಒಂದು ಏಜ್ ಆದಮೇಲೆ. ಸೊ ಅಂಥದ್ದು ತೊಗೊಳ್ಬೋದು. ಈ ಕಮರ್ಷಿಯಲ್ ಪ್ರೋಟೀನ್ಸ್ ಎಲ್ಲ ಹೇಳ್ತೀವಲ್ಲ, ಅದು ತೊಗೊಳ್ಲಿಕ್ಕೆ ಇದು ಒಳ್ಳೆಯದಲ್ಲ ದೇಹಕ್ಕೆ. ಬಿಕಾಸ್ ಅದರಿಂದನೂ ಇವಾಗ ಏನಾಗುತ್ತೆ, ಅನಬಾಲಿಕ್ ಸ್ಟಿರಾಯ್ಡ್ಸ್ ಎಲ್ಲ ಇರುತ್ತಲ್ಲ, ತುಂಬ ಪ್ರೋಟೀನ್ಸ್ ತೊಗೊಳ್ದು ಕಿಡ್ನಿ ಮೇಲೂ ಎಫೆಕ್ಟ್ ಬೀಳುತ್ತೆ. ಇದರಿಂದ ಎಷ್ಟೋ ಜನ ಕಿಡ್ನಿ ಫೇಲ್ಯೂರ್ನೂ ಆಗಿದೆ ತುಂಬ ತೊಗೊಂಡು. ಸೊ ಇದೆಲ್ಲ ದೇ ಹ್ಯಾವ್ ಟು ಅವಾಯ್ಡ್ ದಟ್. ನ್ಯಾಚುರಲ್ ಪ್ರೋಟೀನ್ಸ್ ನಾನು ಹೇಳಿದ್ನಲ್ಲ ನಿಮಗೆ, ಸೋಯಾಬೀನ್ಸ್ ತಿನ್ಬೋದು, ಕಾಳು ಪದಾರ್ಥ ತಿನ್ಬೋದು, ಇದೆಲ್ಲ ತಿಂದ್ರೂ ಒಳ್ಳೆಯದೇ. ನ್ಯಾಚುರಲ್ ಪ್ರೋಟೀನ್ಸ್ ತೊಗೊಳ್ಳಿ, ಬಟ್ ವಯಸ್ಸಾಗ್ತಾ ಸ್ವಲ್ಪ ಪ್ರೋಟೀನ್ಸ್ ಪದಾರ್ಥ ಜಾಸ್ತಿ ತಿನ್ನಿ.